ನಮಸ್ಕಾರ ಸಬ್ಸ್ಕ್ರೈಬ್ಸ್. ಇವತ್ತು ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ. ಹಾಗಾಗಿ ನಾನು ಬೆಳಗ್ಗೆ 3:30ಗೆ ಎದ್ದುಬಿಟ್ಟು ಹೊರಗಿನ ಕಸ ಎಲ್ಲ ಹೊಡೆದು ತುಳಸಿ ಗಿಡವೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಮುಂದೆ ಬಾಗಿಲು ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಲಕ್ಷ್ಮೀದೇವಿ ಭೂಲೋಕಕ್ಕೆ ಬರ್ತಾಳೆ. ಹಾಗಾಗಿ ನಾವು ಆ ಸಮಯದಲ್ಲಿ ಹೊಸ್ತಿಲಿಗೆ ಪೂಜೆ ಮಾಡಿಬಿಟ್ಟು ಬೆಳ್ಳಿ ಸೇರಿದರೆ ಅಥವಾ ತಾಮ್ರದ ಸೇರಿದರೆ ನಾನು ಹಿತ್ತಳಿದು ಲೋಟ ಇಟ್ಬಿಟ್ಟು ಮನೆ ತುಂಬಿಸ್ಕೋಬೇಕು. ಲಕ್ಷ್ಮೀನ ಬಾಗಿಲು ಪೂಜೆ ಮಾಡಾದ್ಮೇಲೆ ಮನೆ ತುಂಬಿಸ್ಕೊಂಡು ಒಳಗೆ ಕರ್ಕೊಂಡು ನಂತರ ನಮ್ಮ ಪೂಜೆ ಶುರುವಾಗುತ್ತೆ. ಮಾಮೂಲಿ ನೀವೆಲ್ಲ ಮಾಡಿರ್ತೀರ ವರಮಹಾಲಕ್ಷ್ಮಿ ವೈಭವಲಕ್ಷ್ಮಿ ಈ ರೀತಿಯ ಕಳಸಾರಾಧನೆ ಶುರು ಮಾಡಬೇಕು. ನಾನು ಒಂದು ಹಿತ್ತಳೆ ಚೆಂಬು ತೊಗೊಂಡಿದ್ದೀನಿ. ಆ ಚೆಂಬಿಗೆ ಮಡಿ ನೀರು ಹಾಕ್ಕೊಂಡು ಮಡಿ ನೀರು ತುಂಬಿಸ್ಬಿಟ್ಟು ಆ ಮಡಿ ನೀರಿಗೆ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ, ಅರಿಶಿನ, ಕುಂಕುಮ, ಜಾವದಿ ಪೌಡರ್ ಹಾಕಿ ಕಳಶ ರೆಡಿ ಮಾಡಿದ್ದೀನಿ. ನಂತರ ವಿಳ್ಯದೆಲೆ ಇಟ್ಬಿಟ್ಟು ತುಂಬಿರೋ ಕಾಯಿ ಸುಲಿದೇ ಇರೋ ತುಂಬಿರೋಂಥ ಕಾಯಿನ ನಾನು ಕಳಸಕ್ಕೆ ಇಡ್ತೀನಿ. ನಂತರ ನಾನು ಹೊಸ ಮುಖಪದ್ಮ ತೊಗೊಂಬಂದಿದ್ದೆ, ಬೆಳ್ಳಿದು ಇದೆ. ನನಗೆ ಯಾಕೋ ಇದು ಲಕ್ಷಣ ಅನ್ನಿಸ್ತಾ ಇತ್ತು, ಇದನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ತುಂಬ ದಿನ ಆಸೆ ಇತ್ತು. ಹಾಗಾಗಿ ಎಲ್ಲ ಹಿತ್ತಳಿನೇ ಇಟ್ಬಿಟ್ಟು ಟ್ರೆಡಿಷ್ನಲ್ ಆಗಿರಲಿ ಅನ್ನೋದೇನೋ ಒಂದು ರೀತಿ ಥೀಮ್ ಇಟ್ಕೊಂಡು ಮಾಡಿದಂಥ ಪೂಜೆ. ಸೊ ಹಾಗಾಗಿ ಫಸ್ಟು ಲಕ್ಷ್ಮಿ ಹೊಸ ತಂದಿದ್ನಲ್ವ, ಅದನ್ನು ಅರಿಶಿನ ಮತ್ತು ನೀರು ಹಾಕಿ ಅಭಿಷೇಕ ಮಾಡಿಬಿಟ್ಟು ಒಣಗಿಸಿ ನೆಕ್ಸ್ಟು ನಾನು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಕಳಶಕ್ಕೆ ಇಟ್ಬಿಟ್ಟೆ. ನಾನು ಸೇರಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಯಾಕೆ ಅಂತ ನಿಮಗೆ ಕ್ವಶನ್ ಬಂದಿರ್ಬೋದಲ್ವ. ಅದು ಕುಬೇರ ಸಂಪತ್ತಿನ ಆಡಳಿತ ದೈವ. ಹಾಗಾಗಿ ಅವರನ್ನು ಆರಾಧನೆ ಮಾಡೋದು ಲಕ್ಷ್ಮೀ ಪೂಜೆ ದಿನ ತುಂಬ ಒಳ್ಳೆಯದು. ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಉದ್ಯೋಗ ವ್ಯವಹಾರದಲ್ಲಿ ಬೆಳವಣಿಗೆ ಕಾಣುತ್ತೆ. ಹೀಗಾಗಿ ಮಹಾಲಕ್ಷ್ಮಿ ಮತ್ತು ದೈವಿಕ ಶಕ್ತಿ ಇನ್ನಷ್ಟು ಹೆಚ್ಚುತ್ತೆ. ಕುಬೇರನಿಗೆ ಗುರುವಾರ ಅತ್ಯಂತ ಮಂಗಳಕರ. ಶಾಸ್ತ್ರ ಪ್ರಕಾರ ಈ ದಿನ ಕುಬೇರನು ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೆ ತೆರಳುವ ದಿನ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅಕ್ಷಯ ತೃತೀಯ, ಪೌರ್ಣಿಮೆ, ದೀಪಾವಳಿ, ವರಮಹಾಲಕ್ಷ್ಮಿ, ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ ಹಾಗೂ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ಕುಬೇರನ ಪೂಜೆ ಅತ್ಯುತ್ತಮ. ಸೊ ಹಾಗಾಗಿ ಕುಬೇರನಿಗೆ ಇಷ್ಟವಾದದ್ದನ್ನೆಲ್ಲ ಸೇರಿನಲ್ಲಿ ಹಾಕಬೇಕು. ನನಗೆ ಒಬ್ಬರು ಒಡಿಶಾದವ್ರು ಹೇಳಿದ್ದು ಭತ್ತ ತುಂಬ ಶ್ರೇಷ್ಠ ಅಂತ ಹೇಳಿದ್ರಿಂದ ನಾನು ಭತ್ತನ ಸೇರಿಗೆ ಹಾಕ್ತಾಯಿದ್ದೀನಿ. ಭತ್ತ ಮತ್ತು ಗೋಮತಿ ಚಕ್ರ, ಕಮಲ ಬೀಜ, ಶಂಕು, ನಾಣ್ಯ, ಮುತ್ತು, ಹವಳ, ಅರಿಶಿನ, ಕುಂಕುಮ ಇದನ್ನೆಲ್ಲ ಸೇರೊಳಗೆ ಹಾಕಿ ಸೇರನ್ನು ಪೂಜೆ ಮಾಡಬೇಕು. ಈ ರೀತಿ ಲಕ್ಷ್ಮೀ ಪೂಜೆ ಜೊತೆಗೆ ಅದನ್ನು ಸೇರಿಸ್ಕೊಂಡು ಪೂಜೆ ಮಾಡಿ. ಕೆಲವರು ಅದನ್ನು 48 ದಿನ ಪೂಜೆ ಮಾಡ್ತಾರೆ. ಅದನ್ನು ಅನುಷ್ಠಾನ ಮಾಡಿದ್ಮೇಲೆ 48 ದಿನ ಪೂಜೆ ಮಾಡ್ತಾರೆ. ಕೆಲವರು ಅವತ್ತಿನ ದಿನವೇ ಪೂಜೆ ಮಾಡಿ ಅದನ್ನು ಇಳಿಸ್ತಾರೆ. ಮಾರ್ಗಶಿರ ಲಕ್ಷ್ಮೀ ಪೂಜೆಯಲ್ಲಿ ಫಸ್ಟು ನಾವು ಲಕ್ಷ್ಮೀ ಹೆಜ್ಜೆ ಗುರುತನ್ನು ಬಿಟ್ಟು ಅದಕ್ಕೆ ಲಕ್ಷ್ಮೀ ಪಾದಗಳಿಗೆ ಪೂಜೆ ಮಾಡಬೇಕು. ಲಕ್ಷ್ಮೀ ಹೆಜ್ಜೆ ಇಟ್ಟು ನಮ್ಮ ಮನೆಗೆ ಪ್ರವೇಶಿಸ್ತಾಳೆ. ಹಾಗಾಗಿ ಹೊಸ್ಲು ತುಂಬಿಸ್ಕೊಂಡ್ಮೇಲೆ ಹೆಜ್ಜೆ ಗುರುತಿಂದ ನಾವು ಪೂಜೆ ಮಾಡಬೇಕು. ಹೆಜ್ಜೆ ಗುರುತಿಗೆ ಪೂಜೆ ಸಲ್ಲಿಸಿ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊತಿದ್ದೀವಿ. ಹಾಗಾಗಿ ಇದು ಒಂದು ರೂಲ್ಸ್ ಕಂಪಲ್ಸರಿ. ಲಕ್ಷ್ಮೀ ಹೆಜ್ಜೆ ಗುರುತನ್ನು ನಾವು ಹೊರಗಿಂದ ಒಳಗಿನವರೆಗೂ ಬಿಡಿಸ್ಕೋಬೇಕು. ಈ ರೀತಿ ಬಿಡಿಸ್ಕೊಂಡೆಲ್ಲ ಆದ ನಂತರ ಪೂಜೆ ಶುರು ಮಾಡಿ ಲಕ್ಷ್ಮೀ ವಿಗ್ರಹ ಕಳಶ ಎಲ್ಲ ರೆಡಿ ಆದ ನಂತರ ದೀಪ ಹಚ್ಚಿ ದೀಪದ ಹತ್ರ ಉದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರದ ಆರತಿ ಮಾಡಿ ನಂತರ ನಾನು ಆರತಿ ಅನುಷ್ಠಾನ ಮಾಡಿದೆ. ಆರತಿ ಮಾಡಿಬಿಟ್ಟು ಆರತಿಯ ನಂತರ ಕರ್ಪೂರದ ಆರತಿ ಮಾಡಿ ನೀಲಾಂಜನ ಆರತಿ ಮಾಡಿದೆ. ಅದ ನಂತರ ಈ ಪೂಜೆ ಎಲ್ಲ ಮುಗಿದ ಮೇಲೆ ಪಂಚಾಮೃತ ನೈವೇದ್ಯ ಮಾಡಬೇಕು. ಪಂಚಾಮೃತ ನೈವೇದ್ಯ ಬೆಳಗಿನ ಜಾವನೆ ಮಾಡೋದ್ರಿಂದ ಪಂಚಾಮೃತ ನೈವೇದ್ಯ ಮೊದಲು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಸಂಜೆ ನೀವು ಮತ್ತೊಂದು ಆರತಿ ಮಾಡಿಬಿಟ್ಟು ಮೊಸರನ್ನ ಎಡೆ ಹಿಡಿಬೇಕು. 5 ವಾರನೂ 5 ಥರ ಎಡೆ ಹಿಡಿಬೇಕು. ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನ, ಸಿಹಿ ಪಾಯಸ, ಅಕ್ಕಿ ಪಾಯಸ ಮಾಡಿಬಿಟ್ಟು ಕೊನೆಯ ದಿನ ನಿಮ್ಮ ಶಕ್ತಿ ಅನುಸಾರ ಎಲ್ರಿಗೂ ಊಟಕ್ಕೆ ಬಡಿಸ್ಬೇಕು. 8 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ನೀಡಬೇಕು. ಈ ಪೂಜೆ ಎಲ್ಲ ಆದ ನಂತರ ನೀವು ನಿಮ್ಮ ಮಹಾಲಕ್ಷ್ಮಿ ಬುಕ್ ಇರುತ್ತಲ್ವ, ವರಮಹಾಲಕ್ಷ್ಮಿ ಕಥಾ ಬುಕ್ಸು, ವೈಭವಲಕ್ಷ್ಮಿ ಕಥಾ ಬುಕ್ಕು, ಆ ಕಥಾ ಬುಕ್ಕಲ್ಲಿ ಅಷ್ಟೋತ್ತರ ಓದಬೇಕು, ಸಹಸ್ರನಾಮಾವಳಿ ಓದಬೇಕು. ಕೆಲವು ಆರತಿ ಸಾಂಗ್ ಇರುತ್ತೆ, ನೀವು ಆರತಿ ಸಾಂಗ್ನೆಲ್ಲ ಹಾಡಿ ಮಂಗಳಾರತಿ ಮಾಡಬೇಕು.
ನಂತರ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ನಿಮಗೆ ಸಮಯ ಇದ್ದರೆ ಇದನ್ನೆಲ್ಲ ಓದಿ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಕತೆ ಓದಿ ಕೊನೆಗೆ ಒಂದು ಮಂಗಳಾರತಿ ಹಾಡಿ ಪೂಜೆ ಸಮಾಪ್ತಿಗೊಳಿಸಿ. ಈ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಯಾವ ರೀತಿ ಸಮಾಧಾನ ಸಿಕ್ತು, ಯಾವ ರೀತಿ ಫಲ ನಿಮಗೆ ದೊರಕ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಯಾವುದೇ ಒಂದು ವ್ರತ ಕೈಗೊಂಡಾಗ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಒಬ್ಬರನ್ನ ಬೈಕೊಳ್ಳೋದು ಈ ಥರದ್ದೆಲ್ಲ ಮಾಡಬಾರ್ದು. ಸಿಟ್ಟು ಮಾಡ್ಕೋಬಾರ್ದು. ಸಮಾಧಾನ ಚಿತ್ತದಿಂದ ಮನಸ್ಸಿರಬೇಕು. ಹಾಗೂ ಹರಿದಿರೋ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋದು, ಕೂದಲು ಚೆಲ್ಲೋರ್ಕೊಂಡು ಮನೇಲಿ ಓಡಾಡೋದು, ಈ ರೀತಿ ಯಾವುದೇ ಮಾಡಬಾರ್ದು. ಮನಸ್ಸು ಶುದ್ಧವಾಗಿರಬೇಕು. ನಾನ್ ವೆಜ್ ತಿನ್ನಬಾರ್ದು. ಮಡಿಯಿಂದ ಇರಬೇಕು. ವ್ರತ 5 ವಾರ ಕಂಪ್ಲೀಟ್ ಆಗೋವರೆಗೂ ಯಾವುದೇ ರೀತಿ ಅಮಂಗಳಕರವಾದ ವಿಘ್ನಗಳನ್ನ ಮಾಡಬಾರ್ದು. ಮತ್ತು ನಾನು ಕತೆ ಹೇಳ್ತೀನಿ. ಯಾಕಪ್ಪ ಅಂದರೆ ಈ ಪೂಜೆ ಯಾಕೆ ಮಾಡ್ತೀವಿ, ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕಲ್ವ. ಹಾಗಾಗಿ ಮಹಾಲಕ್ಷ್ಮಿ ಒಂದು ದಿನ ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿ ವಿಷ್ಣುವಿಗೆ ಹೇಳ್ತಾಳೆ, ಸ್ವಾಮಿ, ಇಂದು ನನ್ನ ಉಪವಾಸ ದಿನ. ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತ ಮಾಡಿ ಭಕ್ತರನ್ನು ಆಶೀರ್ವದಿಸುತ್ತೇನೆ. ವಿಷ್ಣು ಸಮ್ಮತಿಸುತ್ತಾನೆ. ಮಹಾಲಕ್ಷ್ಮಿ ಸರ್ವಾಂಕೃತಳಾಗಿ ಭೂಲೋಕಕ್ಕೆ ಬರುತ್ತಾಳೆ. ಅದೇ ಸಮಯದಲ್ಲಿ ವಿಷ್ಣು ವೃದ್ಧೆಯ ರೂಪದಲ್ಲಿ ಒಂದು ಮನೆಗೆ ಪ್ರವೇಶಿಸುತ್ತಾನೆ. ಮಹಾಲಕ್ಷ್ಮಿ ಸರ್ವಾಂಕೃತಳಾಗಿ ಭೂಲೋಕಕ್ಕೆ ಬಂದು ವಿಷ್ಣು ವೃದ್ಧೆ ಮನೆಗೆ, ಒಂದು ಬಡವರ ಮನೆಗೆ ಬರ್ತಾನೆ. ಮಹಾಲಕ್ಷ್ಮಿ ಮನೆಗೆ ಬಂದು ಕೇಳ್ತಾಳೆ, ಇಂದು ಲಕ್ಷ್ಮೀ ವಾರ, ಮನೆ ಸಗಣಿ ಸಾರಿಲ್ಲ, ರಂಗೋಲಿ ಬಿಡಿಸಿಲ್ಲ, ಯಾಕೆ ಎಂದು. ಆ ವೃದ್ಧೆ ಹೇಳ್ತಾಳೆ, ಅಮ್ಮ, ನನಗೆ ಈ ವ್ರತ ಗೊತ್ತಿಲ್ಲ, ಹೇಗೆ ಮಾಡಬೇಕು? ಮಹಾಲಕ್ಷ್ಮಿ ಮಂದಹಾಸ ಮಾಡಿ ನಗ್ತಾ ಹೇಳ್ತಾಳೆ, ಬೆಳಗ್ಗೆ ಬೇಗ ಎದ್ದು ಸಗಣಿ ಸಾರಿಸಿ ರಂಗೋಲಿ ಹಾಕು ಅಂತ, ಹಾಲಿನ ನೈವೇದ್ಯ ಮಾಡು, ಎಣ್ಣೆ ಇಲ್ಲದ ಆಹಾರ ಅರ್ಪಿಸು ಎಂದು ಹೇಳ್ತಾಳೆ. ಇದು ಸರಳ ವಿಧಾನ. ಸೊ ಅವಾಗ ಲಕ್ಷ್ಮೀ ಕಟಾಕ್ಷ ಖಂಡಿತ. ಮತ್ತು 10 ಮಂದಿಗೆ ಅಥವಾ 8 ಮಂದಿಗೆ ಅರಿಶಿನ ಕುಂಕುಮ ನೀಡಿ ಮನೆಗೆ ಸಮೃದ್ಧಿ ಬರುತ್ತೆ ಅಂತ ಹೇಳ್ತಾಳೆ. ಸೊ ಶ್ರದ್ಧೆ ಇದ್ದರೆ ಲಕ್ಷ್ಮಿ ಸದಾ ನಿಮಗೆ ಒಲಿಯುತ್ತಾಳೆ ಎಂದು ಹೇಳಿ ಲಕ್ಷ್ಮಿ ಮಾಯ ಆಗಿಬಿಡ್ತಾಳೆ. ಹಾಗಾಗಿ ಲಕ್ಷ್ಮಿನೇ ಈ ರೀತಿ ಹೇಳಿದ್ಮೇಲೆ ಅವಾಗಿಂದ ಈಗಿನವರೆಗೂ ಪೂಜೆ ಪ್ರತೀತಿಯಲ್ಲಿದೆ. ಸೊ ಈ ಪೂಜೆ ಮಾಡಿ ಫಲ ಅನುಭವಿಸಿ. ಧನ್ಯವಾದಗಳು.